ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನದ ಜೊತೆಗೆ ರಾಜ್ಯ ಉಪಮುಖ್ಯಮಂತ್ರಿ ಸ್ಥಾನವೂ ಸಿಗಬೇಕು ಎಂದು ಅವರ ಅಭಿಮಾನಿಗಳು ಶಿರಹಟ್ಟಿ ತಾಲೂಕಿನ ದೇವಿಹಾಳ ಗ್ರಾಮದ ಶ್ರೀಮಂತಗಡ ಶ್ರೀ ಹೊಳಲಮ್ಮ ದೇವಿ ದೇವಸ್ಥಾನದಲ್ಲಿ 105 ತೆಂಗಿನಕಾಯಿ ಒಡೆದು ಶ್ರೀದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಗುರುನಾಥ ದಾನಪ್ಪ ಅವರು, ಎಚ್.ಕೆ. ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಸೇವೆ ಸಲ್ಲಿಸಿದ್ದು, ಪಕ್ಷದ ಸಂಕಷ್ಟದ ಸಂದರ್ಭಗಳಲ್ಲಿಯೂ ನಿಷ್ಠೆಯಿಂದ ಪಕ್ಷದ ಪರವಾಗಿ ನಿಂತು ಸಂಘಟನೆಯನ್ನ ಬಲಪಡಿಸಿದ್ದಾರೆ. ಅವರ ರಾಜಕೀಯ ಅನುಭವ, ಆಡಳಿತಾತ್ಮಕ ಜ್ಞಾನ, ಪ್ರಾಮಾಣಿಕತೆ ಹಾಗೂ ಜನಸೇವೆಯ ಬದ್ಧತೆಯನ್ನ ಪರಿಗಣಿಸಿ ಸಚಿವ ಸ್ಥಾನದ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನೂ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಫಕ್ಕೀರೇಶ ಮ್ಯಾಟಣ್ಣವರ, ಚನ್ನಪ್ಪ ಜಗಲಿ, ಡಿ.ಕೆ. ಹೊನ್ನಪ್ಪನವರ, ಹಮೀದ್ ಸನದಿ, ಪ್ರಕಾಶ್ ಹೋರಿ, ರಘುನಾಥ ರೆಡ್ಡಿ ಶೆಟ್ರೆಡ್ಡಿ, ತಿಪ್ಪಣ್ಣ ಸೌಶಿ, ನಾಗರಾಜ ಪೋತರಾಜ್, ಸಂಜೀವ ರೆಡ್ಡಿ, ವೆಂಕರೆಡ್ಡಿ, ಪವನ ಇಳಿಗೇರ, ಚಂದ್ರು ಪೋತರಾಜ್, ಶಿಕಂದರ್ ಟಪಾಲ್, ಪ್ರಕಾಶ ಹೊಸಪೇಟೆ, ಮಾರ್ತಾಂಡಪ್ಪ, ಪೆದ್ದರ, ಬುಡ್ಡಸಭಾ ಭುವಾಜಿ ಹಾಗೂ ಇನ್ನೂ ಅನೇಕರು ಜೊತೆಗಿದ್ದರು. ಗಾಳೆಪ್ಪ ಎಚ್. ಹರಿಜನ್, ಲಕ್ಷ್ಮೇಶ್ವರ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಇಡೀ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಒಂದು ಅಭಿಮಾನದಿಂದ ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ತಿಳಿದ ಹಾಗೆ 2ನೇ ಹಂತದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೆ 2ನೇ ಹಂತದಲ್ಲಿ ಅವಕಾಶ ಮಾಡಿಕೊಡಬೇಕು ಮತ್ತು ಇಡೀ ಇರುವಂಥ ಅನೇಕ ಏನು ನಾವು ನಾಯಕರು ನೋಡ್ತೀವಿ, ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರಲ್ಲೇ ಒಂದು ಅತ್ಯುತ್ತಮವಾದಂಥ ನಾಯಕರು ಹಾಗೂ ಇಡೀ ರಾಜ್ಯ ಹಾಗೂ ವಿಶೇಷವಾಗಿ ಉತ್ತರ ಕರ್ನಾಟಕವನ್ನು ಭವಿಷ್ಯದ ದಿನಗಳಲ್ಲಿ ಪಕ್ಷ ಇರ್ಬೋದು ಹಾಗೂ ಅಭಿವೃದ್ಧಿಯ ದಿಶೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಂಘಟಿಸುವಂಥ ಚಾತುರ್ಯವನ್ನು ಹೊಂದಿರುವಂಥ ಒಬ್ಬರ ನಾಯಕರು. ಅವರನ್ನು ತಾವು 2ನೇ ಹಂತದ ಸಂಪುಟದಲ್ಲಿ ಅವರ ಮಂತ್ರಿಯನ್ನು ಮಾಡೋದರ ಜೊತೆಗೆ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ತಾವು ಆಯ್ಕೆಯನ್ನು ಮಾಡಬೇಕನ್ನುವಂಥ ಒತ್ತಾಸೆ